ಒಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅಥವಾ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಕೋರ್ಟ್ ಮೊರೆ ಹೋಗಿದ್ರೆ, ಮತ್ತೊಂದು ಕಡೆ ಅದೇ ಕಾಂಗ್ರೆಸ್ನಲ್ಲಿ ಪ್ಲಾನ್ ಬಿ ಚಿಂತೆ ಕೂಡ ಜೋರಾಗಿ ನಡೀತಾ ಇದೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಗಿನ ಯೋಚನೆಗಳು. ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಮುಂದೇನು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನಂದು ಒಂದು ಟವಲ್ ಇರಲಿ ಅನ್ನುವಂಥ ರೀತಿಯಾಗಿ ಆರ್ ವಿ ದೇಶಪಾಂಡೆ ಅವರು ಆಡಿರುವಂತಹ ಮಾತು ಕಾಂಗ್ರೆಸ್ ಮನೆಯಲ್ಲೇ ಹೊಸ ಹೊಸ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಏನಾಗ್ತಾ ಇದೆ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನಲ್ಲಿ, ಬನ್ನಿ ರಿಪೋರ್ಟ್ ಅನ್ನು ನೋಡೋಣ. ನಾನು ಸಚಿವ ಆಗಿ ನಡೆದಿದ್ದೇನೆ, ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು. ಅವರು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಮಾಧ್ಯಮಕ್ಕೆ ಮಾತಾಡೋದಲ್ಲ. ತಪ್ಪೇನಿದೆ, ಆಸೆ ಕೂಡ ತಪ್ಪೇನಿದೆ, ನನಗೂ ಆಸೆ ಇದೆ. ಈಗ ನಾನು ಹೇಳಿದ್ದೇನಪ್ಪ, ನಾನೇ ಮುಖ್ಯಮಂತ್ರಿ ಆಗಬಾರ್ದು. ಇವತ್ತು ಅವರೇ, ನಾಳೆನೂ ಅವರೇ, ಮುಂದೆ ಅವರೇ. ಚೀಫ್ ಮಿನಿಸ್ಟರ್ ಪೋಸ್ಟು ಖಾಲಿ ಇಲ್ಲ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಬೂದಿ ಮುಚ್ಚಿದ ಕೆಂಡದಂತಿದೆಯಾ? ಸಿಎಂ ಪಟ್ಟಕ್ಕಾಗಿ ಒಳಗೊಳಗೆ ರೇಸ್ ಶುರುವಾಗಿದೆಯಾ? ಇಂತಹ ಕುತೂಹಲದ ಪ್ರಶ್ನೆಗಳು ಇದೀಗ ಬಿರುಗಾಳಿಯಂತೆ ಎದ್ದಿವೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಕೊಟ್ಟ ಒಂದೇ ಒಂದು ಹೇಳಿಕೆ. ಹಾಗಾದರೆ ಆರ್ ವಿ ದೇಶಪಾಂಡೆ ನಿನ್ನೆ ಏನ್ ಹೇಳಿದ್ರು ಅನ್ನೋದನ್ನ ಇನ್ನೊಮ್ಮೆ ಕೇಳ್ಕೊಂಡ್ಬಿಡಿ. ನಾನು ಸಚಿವ ಆಗಿ ನಡೆದಿದ್ದೇನೆ, ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು. ಸಚಿವ ಏನಾಗಬೇಕು? ನನಗೆ ಆಸೆ ಆಗಿರ್ಬೇಕು, ನಿಮ್ಮಂತ ಜನರಿಗೆ ಆಸೆ ಅದೆಲ್ಲ ಆಗಬೇಕು. ಸ್ವಲ್ಪ ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ, ಇರೋರೇನೋ ಅದು ಹಿಂದೆ ಓಡಬಾರ್ದು. ಯಾರು ಕೊಟ್ಟರು ಹೇಳ್ತೀನಿ. ಅವಾಗ ಕೊಡು ಪ್ರಶ್ನೆ ಇದಲ್ಲ, ಕೊಡು ತಗೋ ಪ್ರಶ್ನೆ ಇದಲ್ಲ, ಕೊಡು ತಗೋ ಪ್ರಶ್ನೆ ಇದ್ರೆ ನಾನು ಹೇಳ್ತಿದ್ದೆ, ಬೇಕೋ ಬೇಡ ಅಂತ ಪ್ರಶ್ನೆನೇ ಇಲ್ಲ. ಯಾರು ಕೊಡೋರು ಯಾರು, ತಗೊಳ್ಳೋರು ಯಾರಿಲ್ಲ. ಸೀನಿಯರ್ ಅದೇನಪ್ಪ, ವಯಸ್ಸಿಂದ ಸಿದ್ದರಾಮಯ್ಯಗಿಂತ ದೊಡ್ಡವರು ನಾವು ಒಂದು 2 ವರ್ಷ. ಸಿಎಂ ಪೋಸ್ಟ್ ಖಾಲಿ ಇಲ್ಲ ಎಂದ ಡಿಕೆ ಶಿವಕುಮಾರ್. ಆರ್ ವಿ ದೇಶಪಾಂಡೆ ಮಾತಿಗೆ ರಿಯಾಕ್ಟ್ ಮಾಡಿದ ಡಿಸಿಎಸ್ ಡಿಕೆ ಶಿವಕುಮಾರ್, ಸದ್ಯ ಸಿಎಂ ಪೋಸ್ಟ್ ಖಾಲಿ ಇಲ್ಲ, ಅವರು ಕೂಡ ಮಾಧ್ಯಮಗಳಿಗೆ ಮಾತನಾಡೋದು ಅಲ್ಲ, ಹಿರಿಯರಿಗೆ ಏನ್ ಗೌರವ ಕೊಡಬೇಕೋ ಕೊಡೋಣ ಅಂದ್ರು. ಚೀಫ್ ಮಿನಿಸ್ಟರ್ ಪೋಸ್ಟು ಖಾಲಿ ಇಲ್ಲ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ. ಚೀಫ್ ಮಿನಿಸ್ಟರ್ ಪೋಸ್ಟು ಖಾಲಿ ಆಗಿದ್ರೆ ಮಾತಾಡ್ಬೋದಾಗಿತ್ತು. ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ತನಗೆ ಏನೋ ಒಂದು ಅವಕಾಶ ಇದೆ, ಅದರಲ್ಲಿ ಅವರು ಮುಂದುವರಿತಾರೆ. ಅವರು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಆಸೆ ಮಾಧ್ಯಮಕ್ಕೆ ಮಾತಾಡೋದಲ್ಲ. ಅವ್ರು ಹಿರಿಯರಿಗೆ ಏನು ಗೌರವ ಕೊಡಬೇಕು ಅಂತ ಇವತ್ತು ಯಾವ ಅಡ್ವರ್ಸು ಇಲ್ಲ, ಯಾವ ತೀರ್ಮಾನನೂ ಇಲ್ಲ. ಮುಖ್ಯಮಂತ್ರಿ ಮುಂದುವರಿತಾರೆ, ಕೆಲಸ ಮಾಡ್ತಾರೆ. ಯಾವ ಅಡ್ವರ್ಸು ಇಲ್ಲ, ಯಾವ ತೀರ್ಮಾನನೂ ಇಲ್ಲ. ಮುಖ್ಯಮಂತ್ರಿ ಮುಂದುವರಿತಾರೆ, ಕೆಲಸ ಮಾಡ್ತಾರೆ. ದೇಶಪಾಂಡೆ ಮಾತಿಗೆ ಸಚಿವರುಗಳು ತಮ್ಮದೇ ಆದ ರೀತಿಯಲ್ಲಿ ಮಾತನಾಡಿದ್ದಾರೆ. ಈಗ ನಾನು ಹೇಳಿದ್ದೇನಪ್ಪ, ನಾನೇ ಮುಖ್ಯಮಂತ್ರಿ ಆಗಬಾರ್ದು. ಸುಮ್ಮನೆ ಅವರು ಆರ್ ವಿ ದೇಶಪಾಂಡೆ ಅವರು ಸುಮ್ಮನೆ ಕ್ಯಾರಿದ್ರು ಮಾತಾಡ್ತಾರೆ. ಯಾಕೆ ಸುಮ್ಮನೆ ಬಿಡಿ ಅದನ್ನ. ಹಿರಿಯರು ಆರ್ ವಿ ದೇಶಪಾಂಡೆ ನಾನು ಹಿರಿಯದೇನಪ್ಪ, ಯಾಕೆ ಆಗಬಾರ್ದಪ್ಪ? ನೀವು ಕೇಳ್ತಿರಲ್ಲ, ಹೇಳ್ತಾರೆ. ನನಗೆ ಒಂದು ನನಗೆ ಎಷ್ಟು ನೀವು ಗ್ರಿಲ್ ಮಾಡಿದ್ರಿ. ದೇಶಪಾಂಡೆ ಅವರು ಹಿರಿಯವರು, ನಮ್ಮ ಪಕ್ಷದ ಮುಖಂಡರು. ಅವರು 8 ಬಾರಿನೋ 9 ಬಾರಿನೋ MLA ಆಗಿದ್ದಾರೆ. ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ. ತಪ್ಪೇನಿದೆ, ಆಸೆ ಕೂಡ ತಪ್ಪೇನಿದೆ. ನನಗೂ ಆಸೆ ಇದೆ, ನಿಮಗೂ ಆಸೆ ಇರಲ್ವಾ? ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ಆಸೆ? 1 ಡಿಸೆಂಬರ್ಗೆ ಆಸೆ ಇರಲ್ವಾ? ಎಲ್ಲರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಮ್ಮ ರಾಜ್ಯದ ಮಾಮೂಲಿ ಕಾರ್ಯಕರ್ತರಿಗೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು. ಇವತ್ತು ಅವರೇ, ನಾಳೆನೂ ಅವರೇ, ಮುಂದೆ ಅವರೇ ಅನ್ನೋದು ನಾವೆಲ್ಲ ಹೇಳಿದ್ದಾರೆ. ಅವರವ್ರ ಫ್ರೆಂಡ್ ಆದ್ರಿಂದ ಏನಾದರೂ ಅನ್ಯೋನ್ಯತೆ ಇದೆ ಅವರಿಗೆ ಅವ್ರು ಬಿಟ್ಟು ಕೊಟ್ಟರೆ ಇವರು ಆಗ್ಬೋದು. ಅದರಲ್ಲಿ ಫಸ್ಟ್ ಸಂತೋಷ ಪಡುವ ನಾನು, ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಸಿಕ್ತು ಅನ್ನಿ ಫಸ್ಟ್ ಸಿದ್ದರಾಮಯ್ಯವರಿಗೆ ಅಭಿನಂದಿಸುವ ನಾನು. ನಮ್ಮ ದೇಶಪಾಂಡೆ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಿದ್ರಿ ಎಂದಿರಿ. ಮೂಡ ಸಮರದ ನಡುವೆ ಸಚಿವರು ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ. ಇಂತಹದರ ನಡುವೆ ದೇಶಪಾಂಡೆ ಮಾತು ಕಾಂಗ್ರೆಸ್ನಲ್ಲಿ ಸಚಿವರ ವಿಭಿನ್ನ ಹೇಳಿಕೆಗೆ ಅಸ್ತ್ರವಾಗಿದೆ. ಇದಕ್ಕೆ ವರಿಷ್ಠರು ಹೇಗೆ ಫುಲ್ ಸ್ಟಾಪ್ ಇರ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.